ಗಾಯ್ಸ್ ನೆನ್ನೆಯಿಂದ ಒಬ್ಬ ಹುಡುಗಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ವಿರಾಟ್ ಕೊಹ್ಲಿ ಜೊತೆಗೆ ಇರುವಂಥದ್ದು. ಏನು ಗುರು, ಎಕ್ಸಾಕ್ಟ್ ಕಾಪಿ, ಕಾರ್ಬನ್ ಕಾಪಿ, ಡೂಪ್ಲಿಕೇಟ್ ಕಾಪಿ, ಮಾಸ್ಟರ್ ಕಾಪಿ. ಏನು ಗುರು ಇದು ಕಾಪಿ? ಇದು ವಿರಾಟ್ ಕೊಹ್ಲಿ ಎಕ್ಸಾಕ್ಟ್ ಹೆಂಗಿದ್ರು ಚಿಕ್ಕ ಹುಡುಗ ಇದ್ದಾಗ ಸೇಮ್ ಅದೇ ಥರ ಇಳಿಸೋರಲ್ಲ ಗುರು. ಏನು ವಿರಾಟ್ ಕೊಹ್ಲಿ ಮಗನ ಇದು? ವಿರಾಟ್ ಕೊಹ್ಲಿ ಏನು ಇಷ್ಟು ದೊಡ್ಡದಾಗೋಗ್ಬಿಟ್ಟು ಇಷ್ಟು ಬೇಗ ಅನ್ನೋ ಥರ ಎಲ್ಲರಿಗೂ ಕನ್ಫ್ಯೂಷನ್ ಕ್ರಿಯೇಟ್ ಆಗಿ ಹೋಗ್ಬಿಟ್ಟಿರುತ್ತೆ. ಬಂದಿರೋ ಅಪ್ಡೇಟ್ ಪ್ರಕಾರ ಇವ್ರದ್ದು ಇಂಟರ್ವ್ಯೂ ಬೇರೆ ಆಗೋಗ್ಬಿಟ್ಟೈತೆ ಗುರು. ಈ ಹುಡುಗಂದು ಇಂಟರ್ವ್ಯೂ ಬೇರೆ ಆಗ್ಬಿಟ್ಟೈತೆ. ಯಾಕಂದರೆ ವೈರಲ್ ಆದರು ಅಂತಂದರೆ ಖಂಡಿತ ಅವ್ರದ್ದು ಇಂಟರ್ವ್ಯೂ ಅಂತೂ ಇಂಡಿಯಾದಲ್ಲಂತೂ ಇದ್ದಿದ್ದೇನೆ. ಒಬ್ರು ವೈರಲ್ ಆಗ್ಬಿಟ್ರು ಪಟ್ಟಣಂಗೆ ಏನಾರು. ಅದು ಬರೀ ಕ್ರಿಕೆಟ್ ವಿಚಾರದಲ್ಲಿ ಮಾತ್ರ ಅಲ್ಲ, ಯಾವುದೇ ವಿಚಾರದಲ್ಲಾದ್ರು ತಗೊಳ್ಳಿ. ಪಟ್ಟಣಂಗೆ ಏನಾರು ಒಂದೇ ದಿನದಲ್ಲಿ ಪಟ್ಟಣಕ್ಕೆ ವೈರಲ್ ಆಗ್ಬಿಟ್ರು ಅವ್ರು ಇಂಟರ್ವ್ಯೂ ಹೋಗ್ಬಿಡ್ತಾರೆ ಹಂಗೆ ಪಟಾರ್ ಅನ್ನಂಗೆ. ಯಾರು ಗುರು, ಏನು ಗುರು, ಗುರು ಅಂತ. ಇವ್ರ ಹೆಸರು ಏನು ಅಂತ ಅಂದರೆ, ಈ ಚಿಕ್ಕ ಹುಡುಗನ ಹೆಸರು ಗರ್ವಿತ್ ಉತ್ತಮ್ ಅಂತ. ಈ ಒಬ್ಬ ಹುಡುಗ ಬಂದು ಹರಿಯಾಣದ ಒಬ್ಬ ಹುಡುಗ. ಛತ್ತೀಸ್ಗಢ್ಗೆ ಏನಕ್ಕೆ ಗುರು ಬಂದಿದ್ದ ಹುಡುಗ? ಛತ್ತೀಸ್ಗಢ್ಗೆ ಈ ವದೋದರ ಏನಕ್ಕೆ ಬಂದಿದ್ದ ಅಂತ ಕೇಳಿದ್ರೆ, ಮೀಟ್ ಮಾಡೋದಕ್ಕೇನೆ ಅಂತ ಬಂದಿದ್ದಂತೆ. ವಿರಾಟ್ ಕೊಹ್ಲಿನ ನೋಡಬೇಕು ಅಂತಲೇ ಸಾಕಷ್ಟು ದಿನದಿಂದ ಕಾಯ್ಕೊಂಡು. ವಿರಾಟ್ ಕೊಹ್ಲಿಯ ಫ್ಯಾನ್ ಅಂತೆ ಗುರು. ವಿರಾಟ್ ಕೊಹ್ಲಿಯ ಕಾರ್ಬನ್ ಕಾಪಿ, ವಿರಾಟ್ ಕೊಹ್ಲಿಯ ಫ್ಯಾನ್ ಅಂತೆ. ಆ್ಯಂಡ್ ಕ್ರಿಕೆಟ್ನ ಸಿಕ್ಕಾಪಟ್ಟೆ ಇಷ್ಟಪಡೋರಂತೆ. ಇದೆಲ್ಲ ನಿನಗೆ ಹೆಂಗೆ ಗೊತ್ತು ಅಂತ ಕೇಳಿದ್ರೆ, ಇಂಟರ್ವ್ಯೂ ಮಾಡೋರಲ್ಲಪ್ಪ. ಇಂಟರ್ವ್ಯೂ ನೋಡಿದೆ ನಾನು ಹುಡುಗಂದು, ಚಿಕ್ಕ ಹುಡುಗಂದು. ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ ಏನು ಮಾತಾಡಿದ್ರು ಇವರು. ಆ್ಯಂಡ್ ಬರೀ ವಿರಾಟ್ ಕೊಹ್ಲಿ ಮಾತ್ರ ಮೀಟ್ ಮಾಡಿಲ್ಲ ಇವರು. ರೋಹಿತ್ ಶರ್ಮನ್ ಮೀಟ್ ಮಾಡಿದರೆ, ಶುಭ್ಮನ್ ಗಿಲ್ ಮೀಟ್ ಮಾಡಿದ್ರೆ, KL ರಾಹುಲ್ ಮಾಡಿದರೆ, ಹರ್ಷದೀಪ್ ಸಿಂಗ್ನ ಮಾಡಿದರೆ. ಹರ್ಷದೀಪ್ ಸಿಂಗ್ ಇನ್ಫ್ಯಾಕ್ಟ್ ವಿಡಿಯೋನೇ ಮಾಡ್ಬಿಟ್ಟಿದ್ದಾರೆ ಇವ್ರ ಬಗ್ಗೆ. ನೋಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ಹರ್ಷದೀಪ್ ಸಿಂಗ್ ಮಾಡಿರುವಂಥ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಒಂದು 3-4 ಜನ ಹುಡುಗರನ್ನ ಹಾಕೊಂಡು, ಅದ್ರಲ್ಲಿ ಇವರು ಕೂಡ ಒಬ್ಬರು ಇದ್ದರು, ಚಿಕ್ಕ ಹುಡುಗ. ಸೊ ಈ ಹುಡುಗ ಏನು ಹೇಳಿದ್ದಾರೆ ಅಂತಂದರೆ, ನಾನು ವಿರಾಟ್ ಕೊಹ್ಲಿಯ ಫ್ಯಾನು ಅಂದರೆ ಅವ್ರ ಅಪ್ಪನೂ ಕೂಡ ಮಾತಾಡಿದರೆ, ವಿರಾಟ್ ಕೊಹ್ಲಿ ಥರನೇ ಬ್ಯಾಟಿಂಗ್ ಆಡ್ತಾರಂತಿರೋ. ಅಂದರೆ ಕ್ರಿಕೆಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತೆ. 5 ವರ್ಷ ಇದ್ದಾಗಿಂದನೂ ಕೂಡ ಕ್ರಿಕೆಟ್ ಆಡ್ತಿದ್ದಂತೆ. ಇವಾಗ ಹುಡುಗಂಗೆ 8 ವರ್ಷ ಏಜು, 3 ವರ್ಷದಿಂದ ಕ್ರಿಕೆಟ್ ಆಡ್ತಿರಂತೆ. ಆ್ಯಂಡ್ ವಿರಾಟ್ ಕೊಹ್ಲಿಯ ಸ್ಟೈಲ್ನೇ ಪ್ರಾಕ್ಟೀಸ್ ಮಾಡ್ಕೊಂಡು ಅದೇ ಥರ ಆಡ್ತಾರಂತೆ. ಅದೇ ಥರ ಸ್ಟ್ಯಾಂಡ್ಸ್ ನಿಂತ್ಕೊಳೋದು, ಅದೇ ಥರ ಎಲ್ಲ. ಇನ್ಫ್ಯಾಕ್ಟ್ ಆ ಒಂದು ಕಿಟ್ ಏನಿರುತ್ತೆ, ಆ ಕಿಟ್ನೇ ಎತ್ಕೊಂಡು ಹೋಗ್ಬಿಡ್ತಾರಂತೆ. ಮಲ್ಕೊಬೇಕಾದ್ರೆ ಕಿಟ್ನ ತಪ್ಕೊಂಡೇ ಮಲ್ಕೊಂತಾರಂತೆ ದಿನಾಗಲೂ. ಅಷ್ಟು ಕ್ರಿಕೆಟ್ನ ಪ್ರೀತಿಸ್ತಾರಂತೆ ಈ ಹುಡುಗ ಅಂತ ಅವರಪ್ಪ ಹೇಳಿದ್ದಾರೆ. ಜೊತೆಗೆ ಅವರು ಕೂಡ ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಜೊತೆಗೆ ಏನು ಕೇಳಿದ್ರು ಆ್ಯಂಡ್ ವಿರಾಟ್ ಕೊಹ್ಲಿ ಯಾವ ಥರ ರೆಸ್ಪಾಂಡ್ ಮಾಡಿದ್ರು ಅಂತ. ರೋಹಿತ್ ಶರ್ಮಾ ಅವರು ಇವ್ರನ್ನ ನೋಡ್ತಾ ಇದ್ದಂಗೆ, ನೀನು ಕಾರ್ಬನ್ ಕಾಪಿ ಬಂತು ನೋಡಪ್ಪ ಹೆಂಗಿದೆ ಅಂತ ಅವರೊಂದು ಸ್ವಲ್ಪ ಆಡ್ಕೊಂಡ್ರಂತೆ ವಿರಾಟ್ ಕೊಹ್ಲಿ ಅವ್ರನ್ನ. ಅಂದರೆ ಹೇಳಿದ್ರೆ, ನೋಡಪ್ಪ ನೀನು ಕಾರ್ಬನ್ ಕಾಪಿ ಬಂದೈತೆ ಇಲ್ಲಿ ಅಂತ. ಆ್ಯಂಡ್ ವಿರಾಟ್ ಕೊಹ್ಲಿ ನೋಡ್ಬಿಟ್ಟು, ನೀನು ಎಕ್ಸಾಕ್ಟಾಗಿ ನಂತರನೇ ಇದೆಯಲ್ಲ ಗುರು, ಡೂಪ್ಲಿಕೇಟ್ ಇದ್ದಂಗೆ ಇದೆಯಾ ನೀನು, ನಾನು ಚಿಕ್ಕ ಹುಡುಗ ಇದ್ದಾಗ ಹಿಂಗೆ ಇದೆ ಅಂತ ಸೈನ್ ಮಾಡಿದ್ರಂತೆ. ಬ್ಯಾಟಿಗೆ ಸೈನ್ ಮಾಡಿದ್ರೆ, ಜೊತೆಗೆ ಟಿ ಶರ್ಟಿಗೂ ಕೂಡ ಸೈನ್ ಮಾಡಿದರೆ. ಆ್ಯಂಡ್ ಫೋಟೋ ತೆಗೆದುಬಿಟ್ಟು ಕಳಿಸಿದ್ರೆ. ವಿರಾಟ್ ಕೊಹ್ಲಿ ಮಗ ಅಲ್ಲ, ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡಿ, ವಿರಾಟ್ ಕೊಹ್ಲಿಯ ಮಗನಾಗಿರು ಅಂತ. ಒಟ್ಟಿನಲ್ಲಿ ಹರಿಯಾಣದ ಈ ಹುಡುಗ, ಡೆಲ್ಲಿ ಹುಡುಗನೂ ಅಲ್ಲ, ಹರಿಯಾಣದ ಹುಡುಗ. ಸೊ ಇಷ್ಟು ಆ ಹುಡುಗನ ರಿಲೇಟೆಡು ಅಪ್ಡೇಟು. ಯಾರು ಈ ಹುಡುಗ, ಏನು ಗುರು, ಅದು ಇದು ಅಂತೆಲ್ಲ ಸ್ವಲ್ಪ ತಲೆಗೆ ಶೂಟ್ ಹಾಕೊಂಡಿರ್ತೀರ. ಗೊತ್ತಿರುತ್ತೆ ಯಾವುದೋ ಹುಡುಗ ಅಂತ. ಬಟ್ ಆದ್ರೂ ನಿಜವಾಗ್ಲೂ ನೋಡ್ಬಿಟ್ಟು ನನಗೆ ಶಾಕ್ ಆಗೋಗ್ಬಿಡ್ತು ಗುರು. ಸಡನ್ನಾಗಿ ವಿರಾಟ್ ಕೊಹ್ಲಿ ಚಿಕ್ಕ ಹುಡುಗ ಇದ್ದಾಗ ಯಾವ ಥರ ಇದ್ರು ಅದೇ ಥರ ಸೇಮ್ ಡಿಟ್ಟೋ. ದೊಡ್ಡವರಾದ್ಮೇಲೆ ಯಾವ ಥರ ಆಗ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ವಿರಾಟ್ ಕೊಹ್ಲಿನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರಂತೆ. ಜೊತೆಗೆ ಅವ್ರ ಥರನೇ ಇರೋದ್ರಿಂದ ನೋಡೋಣ ಇನ್ನೂ ಏನೇನಾಗುತ್ತೆ ಅಂತ. ಕ್ರಿಕೆಟ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರಂತೆ. ನಸೀಬ್ ಇರಬೇಕು ಗುರು ಮೇಯ್ನಾಗಿ. ಎಲ್ಲರೂ ವಿರಾಟ್ ಕೊಹ್ಲಿ ಆಗೋದಿಲ್ಲ. ವಿರಾಟ್ ಕೊಹ್ಲಿ ಥರ ಕಾಣಿಸ್ತಾ ಇದ್ರೆ ಅಂದರೆ ವಿರಾಟ್ ಕೊಹ್ಲಿ ಆಗೋಕ್ಕಾಗೋದಿಲ್ಲ. ನೋಡೋಣ ಏನೇನಾಗುತ್ತೆ ಅಂತ. ಇನ್ನೂ ಒಂದು ಅಪ್ಡೇಟ್ ಬರ್ತಾ ಇರೋದೇನು ಅಂತಂದರೆ, ಆಯುಷ್ ಬದೋನಿಗೆ ಕಾಲಪ್ ಆಗಿದೆ. BCCI ಕಡೆಯಿಂದ ಮೊದಲನೇ ಬಾರಿಗೆ ಇಂಟರ್ನ್ಯಾಷನಲ್ ಟೀಮ್ನ ಸೇರ್ಕೊಳ್ಳೋದಕ್ಕೆ ಕಾಲಪ್ ಆಗಿದೆ. ರಿಪ್ಲೇಸ್ಮೆಂಟ್ ಆಗಿ ಆ್ಯಡ್ ಆನ್ ಆಗ್ತಿದ್ದಾರೆ. ಒಬ್ಬ ಆಲ್ರೌಂಡರ್ಗೆ ರಿಪ್ಲೇಸ್ಮೆಂಟ್ ಆಗಿ ಆ್ಯಡ್ ಆನ್ ಆಗ್ತಿದ್ದಾರೆ. ಒಬ್ಬ ಲೆಫ್ಟ್ ಹ್ಯಾಂಡರ್ ಬ್ಯಾಟರು, ಅದೇ ಇಟ್ಸ್ ಆಯುಷ್ ಬದೋನಿ. ನೋಡೋಣ ಆಯುಷ್ ಬದೋನಿ ಯಾವ ಥರ. ಅಂದರೆ ಧ್ರುವ್ ಜುರಾಲ್ನ ರಿಪ್ಲೇಸ್ಮೆಂಟ್ ಆಗಿ ತೊಗೊಂಡ್ರು. ಈ ಕಡೆಯಿಂದ ಇವ್ರನ್ನ ಬೇರೆ ತೊಗೊಂಡಿದ್ದಾರೆ ರಿಪ್ಲೇಸ್ಮೆಂಟ್ ಆಗಿ. ಇವರಿಬ್ಬರನ್ನೂ ಆಡಿಸೋದು ಅಂದರೆ ಬ್ಯಾಕಪ್ ಆಗಿ ಇಟ್ಕೊಂಡಿದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿಗೆ ಇವಾಗ ಅವಕಾಶ ಖಂಡಿತ ಇದ್ದೇ ಇರುತ್ತೆ ಮುಂದಗಡೆ. ಅಂದರೆ ಫಸ್ಟ್ ಆಪರ್ಚುನಿಟಿ ಅವ್ರಿಗೆ ಸಿಗೋದು, ಇವರಿಗೆ ನೆಕ್ಸ್ಟ್ ಆಪರ್ಚುನಿಟಿ, ನೆಕ್ಸ್ಟ್ ಪ್ರಿಫರೆನ್ಸಲ್ಲಿ ಆಯುಷ್ ಬದೋನಿ ಇರ್ತಾರೆ. ಸೊ ನೋಡೋಣ. ಮೇಡ್ ಇನ್ ಕಾಲಪ್ ಅಂತೂ ಆಗಿದೆ. ಒಳ್ಳೆ ವಿಚಾರ ಆಯುಷ್ ಬದೋನಿ ನೋಡೋಕೆ ಹೋಯ್ತು ಅಂದರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.